ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಕ್ವಾಗಾರ್ಡ್ ಹೇಗೆ ಈಜಿ ಸ್ಟೆಪ್ಪಲ್ಲಿ ಇನ್ಸ್ಟಾಲ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಕೂಡ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಎಲ್ಲ ವಾಟರ್ಗೂ ಸೂಟೇಬಲ್ ಆಗಿರತಕ್ಕಂಥ ಒಂದು ಅಕ್ವಾಗಾರ್ಡ್ನ ಸೆಲೆಕ್ಟ್ ಮಾಡಿದೆ. ಸೊ ಅದನ್ನೇ ಅಕ್ವಾಗಾರ್ಡ್ ರೀಡ್ಸ್ UV ಪ್ಲಸ್ UF. ಸೊ ಇದು ಬಂದುಬಿಟ್ಟು ನಿಮಗೆ ಕಾಪರ್ ಕಂಟೆಂಟ್ ಆಗಿರುತ್ತೆ, ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಟ್ಯಾಂಕ್ ಇರುತ್ತೆ. ಸೊ ಇಟ್ ವಿಲ್ ಕಮ್ ಅಂಡರ್ 2 years ವಾರಂಟಿ ಆ್ಯಂಡ್ ಫ್ರೀ 2 year ಫ್ರೀ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ ಬಾಕ್ಸಲ್ಲಿ ಬರ್ತಕ್ಕಂಥದ್ದು ಒಂದು ಅಕ್ವಾಗಾರ್ಡು ಮತ್ತು ಒಂದು ಎಕ್ಸ್ಟ್ರಾ ಫಿಲ್ಟರು, ಅದ್ರ ಜೊತೆಗೆ ಪೈಪು ಇನ್ಲೆಟ್ ಆ್ಯಂಡ್ ಔಟ್ಲೆಟು. ಸೊ ಇದರೊಳಗಡೆ ಒಂದು ನಿಮಗೆ ಡ್ರಿಲ್ಲಿಂಗ್ ಡಯಾಗ್ರಾಮ್ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನ ಅಂಟಿಸ್ಬಿಟ್ಟು ನಿಮಗೆ ಜಸ್ಟ್ 2 ಹೋಲ್ ಹಾಕಿಬಿಟ್ಟು ಹ್ಯಾಂಗ್ ಆನ್ ಮಾಡಿದರೆ ಸಾಕು. ಸೊ ಇದೇ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದು ಬಂದುಬಿಟ್ಟು ನಿಮಗೆ ಎಡಿಷ್ನಲ್ ಫಿಲ್ಟರು. ಅದನ್ನು ನಿಮಗೆ ಒಳಗಡೆ ಇರೋ ಫಿಲ್ಟರ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಕ್ಸ್ಟರ್ನಲ್ ಫಿಲ್ಟರ್ನ ಕೊಟ್ಟಿರ್ತಾರೆ. ಸೊ ಇಟ್ ವಿಲ್ ಸೇಫ್ ಯುವರ್ ಅಕ್ವಾಗಾರ್ಡ್. ಸೊ ಫೈನಲಿ ಇನ್ಸ್ಟಾಲೇಷನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಡೈರೆಕ್ಟಾಗಿ ನೀವು ನೀರನ್ನ ಕುಡಿಬಾರ್ದು. ಫಸ್ಟು ಒಂದು ಟ್ಯಾಂಕ್ನ ಫುಲ್ ಮಾಡಿಬಿಟ್ಟು ಅದನ್ನ ಫುಲ್ಲಿ ಡ್ರೈನ್ ಮಾಡಿ. ಫುಲ್ಲಿ ಡ್ರೈನ್ ಆದಮೇಲೆ ಮತ್ತೆ ತಿರ್ಗಾ ನೀವು ಫುಲ್ ಮಾಡಿ. ಸೊ ಫುಲ್ ಆಗೋದಕ್ಕೆ ಇದೂ 15ರಿಂದ 20 ನಿಮಿಷ ತೊಗೊಳುತ್ತೆ. ಸೊ ಅದಾದಮೇಲೆ ನೀವು ಕುಡಿಯೋಕ್ಕೆ ನೀರನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಾನು ಕೂಡ ವಾಟರ್ ಕುಡಿಬಿಟ್ಟು ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಇದೇ ಈ ಮಾಡಲ್ದು ನಿಮ್ಗೆ ಏನಾದರೂ ರಿವ್ಯೂ ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ರಿವ್ಯೂ ಕಮೆಂಟ್ ಕೂಡ